ಒಂದು ಹಳ್ಳಿ ಹೊರಭಾಗದಲ್ಲಿ ಒಂದು ಹಳೆಯ ಕಲ್ಲಿನ ಕೆರೆಯ ಹತ್ತಿರ ದೊಡ್ಡ ಅಶ್ವತ್ಥ ಮರ ಇತ್ತು. ಆ ಮರದ ಮೇಲೊಂದು ಹೂವಿನ ಕೊಂಬೆಯಲ್ಲಿ ಮೈನಾ ಹಕ್ಕಿ ತನ್ನ ಗಂಡ ಶ್ಯಾಮ ಹಕ್ಕಿ ಮತ್ತು ಪುಟ್ಟ ಪಿಂಕಿ ಜೊತೆ ನೆಲೆಸಿತ್ತು. ಮೈನಾ ಹಕ್ಕಿ ಯಾವಾಗಲೂ ಚಿಂತೆ ಮಾಡ್ತಿದ್ದ ಹಕ್ಕಿ. ಯಾವಾಗಲೂ ತನ್ನ ಮಗುವಿನ ಕಾಳಜಿ, ಊಟ, ಹಣ್ಣು, ಹುಳು, ಬೀಜ ಎಲ್ಲವೂ ತಂದು ಕೊಡ್ತಾ ಮೈನಾ ಹಕ್ಕಿ ಪಿಂಕಿ ಒಳ್ಳೆ ರೀತಿಯಲ್ಲಿ ಬೆಳೆಯಬೇಕು ಎಂಬುದನ್ನು ನೋಡ್ತಾ ಇದ್ಲು. ಅದೇ ಮರದ ಕೆಳಗಡೆ ದಿನ ಕೂತಿದ್ದವ ಕಾಗೆ ಕಾಲು. ಕಾಲು ಅಂದರೆ ನಿಜಕ್ಕೂ ಸೋಮಾರಿ ಕಾಗೆ, ಆದರೆ ತುಂಟತನದಲ್ಲಿ ಮೇಷ್ಟ್ರು. ಯಾರನ್ನಾದರೂ ಮೋಸ ಮಾಡಿ ಸ್ವಲ್ಪ ತಿನ್ನುವುದೇ ಅವನ ಹವ್ಯಾಸ. ಒಂದಿನ ಮೈನಾ ಹಕ್ಕಿ ಕೆರೆಯ ಹತ್ರ ಹಣ್ಣು ಕಿತ್ಕೊಂಡು ತನ್ನ ಗೂಡಿಗೆ ಹೋಗ್ತಿದ್ದಾಗ ಕಾಲು ಹತ್ತಿರ ಬಂದು ಕೇಳ್ತಾನೆ, ಮೈನಾ ಅಕ್ಕ, ನೀನು ಒಂದು ಒಳ್ಳೆಯ ಹಕ್ಕಿ, ನಿನ್ನ ಹತ್ರ ತುಂಬ ರುಚಿಯಾದ ಹಣ್ಣಿದೆ ಅಂತ ಗೊತ್ತು, ನನಗೂ ಒಂದೆರಡು ಹಣ್ಣು ಕೊಡ್ತೀಯಾ? ಮೈನಾ ಹಕ್ಕಿಗೆ ಕಾಲುವಿನ ಬುದ್ಧಿ ಗೊತ್ತು. ಅದಕ್ಕೆ ತಕ್ಷಣ ಒಂದು ಪ್ಲ್ಯಾನ್ ಮಾಡ್ತಾಳೆ. ಸರಿ ಕಾಲು, ನಾನು ಹಣ್ಣು ಕೊಡ್ತೇನೆ, ಆದರೆ ನೀನು ನನಗೊಂದು ಸಹಾಯ ಮಾಡಬೇಕು. ಕಾಲು ಕೇಳ್ತಾನೆ, ಏನು ಮೈನಾ ಹೇಳು. ಅದಕ್ಕೆ ಮೈನಾ ಹೇಳ್ತಾಳೆ, ಅಲ್ಲೇ ಕೆರೆಗೆ ಹತ್ತಿರ ಇರುವಂಥ ಕೆಂಪು ಹುಳುಗಳನ್ನು ತಂದು ಕೊಡು, ಆವಾಗ ಈ ಹಣ್ಣು ನಿಂದು ಅಂತ ಹೇಳ್ತಾಳೆ. ಕಾಲುವಿಗೆ ಹುಳು ಹಿಡಿಯುವುದು ಅಂದರೆ ಅದೊಂದು ಇಷ್ಟವಾದ ಕೆಲಸ ಅಲ್ಲ. ಆದರೆ ಹಣ್ಣು ನೋಡಿ ಬಾಯಲ್ಲಿ ನೀರೋಡಿತು. ಅದರಿಂದ ಬೇಗನೆ ಕೆರೆ ಹತ್ರ ಹೋಗ್ತಾನೆ, ಹುಳು ಹಿಡಿದು ತರ್ತಾನೆ. ಮೈನಾ ಹಕ್ಕಿ ಅದಕ್ಕೆ ಅವನಿಗೆ ಒಂದು ಸಿಹಿ ಹಣ್ಣನ್ನು ಕೊಡ್ತಾಳೆ. ಅದರಿಂದ ಕಾಲುವಿನ ಹೊಟ್ಟೆ ತುಂಬಲಿಲ್ಲ. ಅವನು ಮತ್ತೆ ಕೇಳ್ತಾನೆ, ಮೈನಾ ಹಕ್ಕಿ, ಇನ್ನೊಂದು ಹಣ್ಣು ಕೊಡು, ಇನ್ನೊಂದು ಹುಳು ತಂದರೆ ಕೊಡ್ತೀಯಾ? ಅದಕ್ಕೆ ಮೈನಾ ಹಕ್ಕಿ ಹೇಳ್ತಾಳೆ, ಹೌದು, ಈಗ ನೀನು ಮರದ ಕೆಳಗಡೆ ಇದ್ದ ಒಂದು ಹೂವನ್ನು ತೆಗೆದುಕೊಂಡು ಬಾ, ಅದು ನನ್ನ ಗೂಡಿಗೆ ಬೇಕು. ಇವಾಗ ಕಾಲು ದಿನಪೂರ ಒಂದಲ್ಲ ಒಂದಿಷ್ಟು ಕೆಲಸ ಮಾಡಿ ಹಣ್ಣು ಬೀಜ ತಿನ್ನಲು ಕಲಿಯಿತು. ಇಷ್ಟು ದಿನ ಸೋಮಾರಿ ಅಂತ ಕೂರ್ತಿದ್ದ ಕಾಗೆ ಈಗ ಕೆಲಸ ಮಾಡಿ ತಿನ್ನೋದು ಚೆನ್ನಾಗಿ ಅರ್ಥ ಮಾಡಿಕೊಂಡಿತು. ಈ ಕಥೆಯ ನೀತಿ, ಮೋಸಗಾರನಿಗೂ ಒಳ್ಳೆಯ ಕೆಲಸ ಕಲಿಸ್ಬೋದು, ತಮಾಷೆಯಲ್ಲೇ ಕೆಲಸ ಕಲಿಸಿದ್ರೆ ಸೋಮಾರಿಗೂ ದಾರಿ ಸಿಗ್ಬೋದು.